ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಡೇಟಾ ಸೈನ್ಸಲ್ಲಿ ಬರುವಂತಹ ಅಥವಾ ಡೇಟಾ ಅನಾಲಿಟಿಕ್ಸಲ್ಲಿ ಬರುವಂತಹ ಸ್ಟೆಪ್ಸ್ ಏನು ಅಂತ ನೋಡುವ. ಸೊ ಐ ಆಮ್ ಯೂಸಿಂಗ್ ಡೇಟಾ ಸೈನ್ಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ ಇಂಟರ್ಚೇಂಜಬಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸಾಕ್ಟ್ಲಿ ಏನು ಡಿಫರೆನ್ಸ್ ಅಂತ ಹೇಳ್ತೇನೆ. ಸೊ ವಿ ವಿಲ್ ಸಿ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್, ರೈಟ್? ಸೊ go back to this. So these are the only steps. ನೀವು ಒಂದು ಡೇಟಾ ಸೈನ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಿದ್ರೆ 5 ಸ್ಟೆಪ್ಸ್ ಇದೆ. ಓಕೆ, ಸೊ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಪ್ರಾಬ್ಲಮ್ ಸ್ಟೇಟ್ಮೆಂಟ್. ನಾವು ಮುಂಚೆ ಹೇಳಿದಾಗೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡೊಮೇನ್. ನೀವು ಯಾವ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಿ ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಬಿಫೋರ್ ಇವನ್ ಯು ಜಂಪ್, ರೈಟ್? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಡೇಟಾ ಅನಾಲಿಟಿಕ್ಸ್. ನೀವು ಡೇಟಾ ಫೀಲ್ಡಲ್ಲಿ ಎಲ್ಲೂ ಇದ್ದರೂ ಯು ಶುಡ್ ನೋ ಯಾವ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನಾವು ಏನು ಮಾಡುವ ಅಂದರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಸ್ಟೆಪ್ಸ್. ಐ ಫೀಲ್ ದ್ಯಾಟ್ ವುಡ್ ಬಿ ಈಸಿಯರ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳುವ. ಸೇ ವಿ ಆರ್ ಪ್ಲ್ಯಾನಿಂಗ್ ಟು ಲಾಂಚ್ ಅ ಯೂಟ್ಯೂಬ್ ಚಾನಲ್. ಓಕೆ, ನಾವೊಂದು ಯೂಟ್ಯೂಬ್ ಚಾನಲನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಆದರೆ ಯಾವ ಫೀಲ್ಡಲ್ಲಿ ಯಾವ ಥರದ ಚಾನಲ್ ಲಾಂಚ್ ಮಾಡಬಹುದು ಅನ್ನೋದನ್ನು ವಿ ವಿಲ್ ಟ್ರೈ ಟು ಡಿಸೈಡ್ ಬೇಸ್ಡ್ ಆನ್ ಇನ್ ಅ ಸೈಂಟಿಫಿಕ್ ವೇ. ಅಂದರೆ ನಾವು ಡೇಟಾ ಡ್ರಿವನ್ ಅಪ್ರೋಚ್ ಮಾಡುವ, ರೈಟ್? ಬೇಸ್ಡ್ ಆನ್ ಅ ಡೇಟಾ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಅ ಚಾನಲ್, ಯಾವ ಚಾನಲನ್ನು ನಾವು ಲಾಂಚ್ ಮಾಡ್ಬೋದು ಅಂತ. ಓಕೆ, ಅಸ್ಯೂಮಿಂಗ್ ವಿ ನೋ ಎವ್ರಿಥಿಂಗ್. ಸೊ ಫಾರ್ ಲಾಂಚಿಂಗ್ ಅ ಚಾನಲ್, ರೈಟ್? ಈಗ ಯೂಟ್ಯೂಬಲ್ಲಿ ನಾವೊಂದು ಚಾನಲ್ ಲಾಂಚ್ ಮಾಡಬೇಕು. ಈಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು? ಐ ಹ್ಯಾವ್ ಟು ಲಾಂಚ್ ಅ ಚಾನಲ್. ಸೊ ಫಾರ್ ದ್ಯಾಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ರೈಟ್? ನನಗೆ ಏನೇನು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗ್ತದೆ ಅಂತ. ಸೊ ಒಂದು ಚಾನಲ್ ಲಾಂಚ್ ಮಾಡಬೇಕಿದ್ರೆ ವಿ ಶುಡ್ ನೋ ಮೇ ಬಿ ಯಾವ ಟಾಪಿಕ್ ಟ್ರೆಂಡಿಂಗ್ ಇದೆ, ರೈಟ್? ಈಗ ಒಂದು ಚಾನಲ್ ಲಾಂಚ್ ಮಾಡಿದ ಕೂಡಲೇ ಜನ ಯಾವ ಥರದ ಸಬ್ಜೆಕ್ಟ್ಸನ್ನು ನೋಡ್ತಾರೆ. ಮೇ ಬಿ ಎಂಟರ್ಟೈನ್ಮೆಂಟ್ ನೋಡ್ತಿದ್ದಾರಾ, ಅಥವಾ ಸ್ಟಡಿ ಮಟೀರಿಯಲ್ ನೋಡ್ತಿದ್ದಾರಾ, ರೈಟ್? ಆರ್ ಸ್ಪೋರ್ಟ್ಸ್ ಇದು ನೋಡ್ತಿದ್ದಾರಾ? ಸೊ ದ್ಯಾಟ್ ಇನ್ಫಾರ್ಮೇಷನ್ ಐ ನೀಡ್. ಸೊ ವಿ ಆರ್ ಸ್ಟಿಲ್ ಇನ್ ದ ಫಸ್ಟ್ ಸ್ಟೆಪ್, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್, ಆಯಿತಾ? ಸೊ ಪ್ರಾಬ್ಲಮ್ ಅಂದರೆ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್, ಯಾವ ಫ್ಯಾಕ್ಟರ್ ನಿಮ್ಮ ಅನಾಲಿಸಿಸಿಗೆ ಇಂಪಾರ್ಟೆಂಟ್ ಆಗ್ತದೆ, ರೈಟ್? ನೀವು ಯಾವುದೇ ಪ್ರಾಬ್ಲಮ್ ತೊಗೊಂಡ್ರೂ ಇರ್ತದೆ. ಸೊ ಫಾರ್ ಯೂಟ್ಯೂಬ್ ವಿ ಹ್ಯಾವ್ ಮಲ್ಟಿಪಲ್ ಫ್ಯಾಕ್ಟರ್ಸ್, ರೈಟ್? ಯಾವ ಥರದ ಟಾಪಿಕ್ಸ್ ಟ್ರೆಂಡಿಂಗ್ ಇದೆ, ಯಾವ ಥರದ ಚಾನಲ್ಸಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಯಾವ ಥರದ ಚಾನಲ್ಸಿಗೆ ತುಂಬ ಲೈಕ್ಸ್ ಇದೆ, ರೈಟ್? ಲೈಕ್ಸ್ ಇದೆ, ಡಿಸ್ಲೈಕ್ಸ್ ಇದೆ, ರೈಟ್? ಆಲ್ ದಿಸ್ ಇನ್ಫಾರ್ಮೇಷನ್ ವಿ ನೀಡ್, ರೈಟ್? ಸೊ ದಟ್ಸ್ ವಾಟ್ ವಿ ನೀಡ್. ಸೊ ವಿ ಆರ್ ಪಾಸ್ ದ್ಯಾಟ್. ಓಕೆ, ನಮಗೆ ಬೇಸಿಕ್ ಒಂದು ಐಡಿಯಾ ಸಿಕ್ಕಿದೆ ಯಾವ ಥರದ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್. ನೌ ವಿ ಹ್ಯಾವ್ ಟು ಕಲೆಕ್ಟ್ ಡೇಟಾ ಕಲೆಕ್ಷನ್ ಅಂದರೆ ನಮಗೀಗ ಫ್ಯಾಕ್ಟರ್ಸ್ ಯಾವುದೆಲ್ಲ ಬೇಕು ಅಂತ ಗೊತ್ತಾಗಿದೆ. ನಾವೀಗ ವಿ ಹ್ಯಾವ್ ಟು ಗೋ ಟು ಈಚ್ ಯೂಟ್ಯೂಬ್ ಚಾನಲ್, ವಿಡಿಯೋಸ್ ನೋಡಬೇಕು. ಓಕೆ, ಇಲ್ಲಿ ಇಷ್ಟು ವ್ಯೂಸ್ ಇದೆ, ರೈಟ್? ಯು ನೀಡ್ ದ್ಯಾಟ್ ಡೇಟಾ, ರೈಟ್? ಯಾವ ಚಾನಲ್ಸ್ ಅಥವಾ ಯಾವ ಟಾಪಿಕ್ಸ್ ಮೇಲೆ ತುಂಬ ಲೈಕ್ಸ್ ಇದೆ ಅಥವಾ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಯು ನೀಡ್ ದ್ಯಾಟ್ ಇನ್ಫಾರ್ಮೇಷನ್. ಸೊ ಯು ನೀಡ್ ಟು ಕಲೆಕ್ಟ್ ದ್ಯಾಟ್ ಡೇಟಾ. ಈಗ ಆ ಡೇಟಾವನ್ನು ಹೇಗೆ ಕಲೆಕ್ಟ್ ಮಾಡೋದು? ಸೊ ಯು ಕುಡ್ ಹ್ಯಾವ್ ಮಲ್ಟಿಪಲ್ ಸೋರ್ಸಸ್. ನೀವೀಗ ರಿಯಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ನಾರ್ಮಲಿ ಈಗ ನೀವು ಯೂಟ್ಯೂಬಲ್ಲೇ ಕೆಲಸ ಮಾಡ್ತಾ ಇದ್ದರೆ ದೇ ವುಡ್ ಹ್ಯಾವ್ ದೇರ್ ಓನ್ ಬ್ಯಾಕ್ ಎಂಡ್ಸ್. ಅದಕ್ಕೆ ನಿಮಗೆ SQL ಅಂತ ಇದೆ, ಡೇಟಾಬೇಸಿಂದ ತಗೊಳ್ಳೋದು, ರೈಟ್? SQL, ನಮ್ಮ ಡೇಟಾಬೇಸಿಂದ ಹೇಗೆ ಇನ್ಫಾರ್ಮೇಷನ್ ತಗೊಳ್ತೀರಿ ಅದನ್ನು SQL ಯೂಸ್ ಮಾಡ್ತೀರಿ. ಸೊ ವಿ ವಿಲ್ ಬಿ ಟೀಚಿಂಗ್ ದ್ಯಾಟ್. ಹಾಗೆ ದೇರ್ ಆರ್ ಮಲ್ಟಿಪಲ್ ಡೇಟಾ ಸೋರ್ಸಸ್. ಬೇರೆ ಕಡೆಯಿಂದ ನೀವು ನಮ್ಮ ಪೈಥನ್ ಕೋರ್ಸ್ ಮಾಡಿದರೆ ಯು ವುಡ್ ನೋ ಹೌ ಟು ಸ್ಕ್ರೇಪ್ ಫ್ರಮ್ ವೆಬ್ಸೈಟಿಂದ ಹೇಗೆ ಡೇಟಾವನ್ನು ಸ್ಕ್ರೇಪ್ ಮಾಡೋದು. ಆರ್ ಇಟ್ ಕುಡ್ ಬಿ ಫ್ರಮ್ ಎಕ್ಸೆಲ್, ರೈಟ್? ನಾನು ಎಕ್ಸೆಲ್ ಒಂದು ತೋರಿಸ್ತೀನಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಗೊತ್ತಲ್ಲ? ಸೊ ಈ ಥರದ ಇನ್ಫಾರ್ಮೇಷನ್. ಸೊ ಮಲ್ಟಿಪಲ್ ಡೇಟಾ ಸೋರ್ಸಸ್ ಅಂದರೆ ಬೇರೆ ಕಡೆಗಳಿಂದ ನೀವು ಡೇಟಾವನ್ನು ಹೇಗೆ ಕಲೆಕ್ಟ್ ಮಾಡ್ತೀರಿ. ಆ ಡೇಟಾವನ್ನು ಕಲೆಕ್ಟ್ ಮಾಡಿಬಿಟ್ಟು ಯು ಹ್ಯಾವ್ ಟು ಪುಟ್ ಇಟ್ ಇನ್ ಅ ಸಿಂಗಲ್ ಪ್ಲೇಸ್. ಅದಕ್ಕೆ ಡೇಟಾ ಕಲೆಕ್ಷನ್ ಅಂತಾರೆ. ನೀವು ಬೇರೆ ಕಡೆಯಿಂದ ಕೆಲವು ಇನ್ಫಾರ್ಮೇಷನ್ ಸಿಗ್ತದೆ. ಸೊ ನಿಮ್ಮ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಿ ಅದರ ಬೇಸಿಸ್ ಮೇಲೆ ಯು ಆರ್ ಟ್ರೈಯಿಂಗ್ ಟು ಕಲೆಕ್ಟ್ ಡೇಟಾ. ಸೊ ದ್ಯಾಟ್ ಈಸ್ ದ ಸೆಕೆಂಡ್ ಸ್ಟೆಪ್, ಆಯಿತಾ? ಸೊ ನೆಕ್ಸ್ಟ್ ನಮ್ಮ ಡೇಟಾ ಕಲೆಕ್ಷನ್ ಆಯಿತು, ರೈಟ್? ಸೊ ಫಾರ್ ದಿಸ್ ಎಕ್ಸಾಂಪಲ್ ಅಲ್ಲ, ಯೂಟ್ಯೂಬ್ ಎಕ್ಸಾಂಪಲ್, ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಕ್ಯಾಗಲ್, ಆಯಿತಾ? KAGGLE ಅಂತ. ಸೊ ಅದು ಗೂಗಲ್ ಮಾಡಿದರೆ ವಿ ವಿಲ್ ಬಿ ಟೆಲ್ಲಿಂಗ್ ಯು ಮೋರ್ ಅಬೌಟ್ ಇಟ್ ಇನ್ ದ ಕೋರ್ಸ್ ವೀಡಿಯೋಸ್. ಅಲ್ಲಿ ಇಫ್ ಯು ಗೆಟ್ ಇನ್, ನಿಮ್ಮದು ಡೇಟಾ ಅಂತ ಇದೆ, ಇಲ್ಲಿ ಒಂದು ಟ್ಯಾಬ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟಾ ಸೆಟ್ಸ್ ಅಂತ ಬರುತ್ತೆ. ಅಲ್ಲಿ ನೀವು ಯೂಟ್ಯೂಬ್ ಅಂತ ಕೊಟ್ಟರೆ ಯು ಗೆಟ್ ಮಲ್ಟಿಪಲ್ ಡೇಟಾ. ಆಲ್ರೆಡಿ ಯಾರೋ ಹೀಗೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು, ಟ್ರೆಂಡಿಂಗ್ ಯೂಟ್ಯೂಬ್ ವಿಡಿಯೋ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಸೊ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೆಪ್ಸ್, ಆಯಿತಾ? ಸೊ ಡೇಟಾ ಕಲೆಕ್ಷನ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಈಸಿಲಿ ಹಿಯರ್. ನಿಮ್ಮ ಬೇರೆ ಯೂಸ್ ಕೇಸಿಗೆ
ಬೇರೆ ಬೇರೆ ಥರದ ಸೋರ್ಸಸ್ ಇರ್ಬೋದು. ಸೊ ಇದನ್ನು ನಾನು ಈಗ ಸದ್ಯಕ್ಕೆ ಡೌನ್ಲೋಡ್ ಮಾಡಿದೆ ಯಾವುದೋ ಒಂದು, ಆ್ಯಂಡ್ ಐ ಗಾಟ್ ದಿಸ್ ಡೇಟಾ, ರೈಟ್. ಒಂದು ಡೇಟಾ ಸಿಕ್ಕಿದೆ ಯೂಟ್ಯೂಬ್ ಇದು ಟ್ರೆಂಡಿಂಗ್ ಇದು. ಸೊ ಇಫ್ ಯು ಸಿ ಇಟ್ಸ್ ನಾಟ್ ಆರ್ಗನೈಸ್ಡ್, ರೈಟ್. ನನಗೆ ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ, ಕೆಲವುದು ಡೀಟೇಲ್ಸ್ ನಂಗೆ ಬೇಕಾಗಿಯೇ ಇಲ್ಲ, ರೈಟ್. ಪಬ್ಲಿಷ್ ಟೈಮ್ ಯಾವಾಗ ಪಬ್ಲಿಷ್ ಆಗಿದೆ ಅಂತ ಬೇಕಾಗಿಲ್ಲ, ಥಂಬ್ನೇಲ್ ಇಮೇಜ್ ಬೇಕಾಗಿಲ್ಲ. ಸೊ ವಾಟ್ ಯು ನೀಡ್ ಟು ಡೂ ಇಸ್ ಯು ನೀಡ್ ಟು ಕ್ಲೀನ್ ದ ಡೇಟಾ, ರೈಟ್. ದಟ್ ಈಸ್ ಅವರ್ ಥರ್ಡ್ ಸ್ಟೆಪ್, ರೈಟ್. ನಮಗೆ ಹೇಗೆ ಬೇಕು ಹಾಗೆ ಆ ಡೇಟಾವನ್ನು ನಾನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದಂದರೆ ಹೇಗೆ? ಆ್ಯಸ್ ಸಿಂಪಲ್ ಆ್ಯಸ್ ಐ ಕ್ಯಾನ್ ರಿಮೂವ್ ದಿಸ್, ರೈಟ್. ಇದನ್ನು ಡಿಲೀಟ್ ಮಾಡಬೇಕು, ರೈಟ್. ಈ ಕಾಲಮನ್ನು ಡಿಲೀಟ್ ಮಾಡ್ತೇನೆ. ಕೆಲವು ಸತಿ ಏನಾಗ್ತದೆ, ಈ ಡೇಟ್ ಇದೆಯಲ್ಲ ಆ ಫಾರ್ಮ್ಯಾಟ್ ಸರಿ ಇರೋದಿಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪೈಥನ್ ಇರ್ಬೋದು, ಕೆಲವು ಫಾರ್ಮ್ಯಾಟ್ಸ್ ಎಲ್ಲ ಸಿಮಿಲರ್ ಫಾರ್ಮ್ಯಾಟಿಗೆ ಮಾಡಬೇಕು. ಸೊ ದ್ಯಾಟ್ ಈಸ್ ಡೇಟಾ ಕ್ಲೀನಿಂಗ್. ಓಕೆ, ಇಟ್ಸ್ ವೆರಿ ಈಸಿ. ದಿಸ್ ಇಸ್ ಬೇಸಿಕ್ ಡೇಟಾ ಕ್ಲೀನಿಂಗ್ ವೇರ್ ಐ ಆಮ್ ಡಿಲೀಟಿಂಗ್. ಕೆಲವು ಬೇಡದಿದ್ದ ಡೇಟಾವನ್ನು ನಾನು ತೆಗಿತಾ ಇದ್ದೇನೆ. ಕೆಲವು ಸತಿ ಫಾರ್ಮ್ಯಾಟ್ ಸರಿ ಇರೋದಿಲ್ಲ ಮಿಡ್ಲಲ್ಲಿ. ಸೊ ಅಂತಹ ಡೇಟಾವನ್ನು ಯು ಹ್ಯಾವ್ ಟು ಆರ್ಗನೈಸ್ ಆ್ಯಂಡ್ ಸಮ್ ಆಫ್ ದಿಸ್ ಥಿಂಗ್ಸ್. ಸೊ ದ್ಯಾಟ್ ಈಸ್ ಡೇಟಾ ಕ್ಲೀನಿಂಗ್ ಸ್ಟೆಪ್. ಯು ಆರ್ ಮೇಕಿಂಗ್ ಡೇಟಾ ಯೂಸ್ಫುಲ್ ಫಾರ್ ಯುವರ್ ಯೂಸ್ ಕೇಸ್ ಅಂತ. ನಿಮಗೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಆ ಪ್ರಾಬ್ಲಮಿಗೆ ಅನುಗುಣವಾಗಿ ನೀವು ನಿಮ್ಮ ಡೇಟಾವನ್ನು ರೆಡಿ ಮಾಡ್ತಾ ಇದ್ದೀರಿ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಂದರೆ ನಿಮ್ಮ ಡೇಟಾ ಅನಾಲಿಸ್ಟ್ ಅಥವಾ ನಿಮ್ಮ ಡೇಟಾ ಸೈನ್ಸ್ ಕೆರಿಯರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಸ್ ಸ್ಪೆಂಟ್ ಹಿಯರ್. ದಟ್ಸ್ ಡೇಟಾ ಕ್ಲೀನಿಂಗಲ್ಲಿ ಮತ್ತು ಡೇಟಾ ಕಲೆಕ್ಷನಲ್ಲಿ. ದಟ್ಸ್ ವೈ ದೇರ್ ಆರ್ ಸಪ್ರೇಟ್ ರೋಲ್ಸ್. ಐ ವಿಲ್ ಬಿ ಟೆಲಿಂಗ್ ಯು ಅಬೌಟ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಡೇಟಾ ಕ್ಲೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ನಾವು ಪೈಥನ್ನಲ್ಲಿ ಕೂಡ ಮಾಡ್ತಿರೋದು. ಸೊ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಬಿಟ್ಟು ಯು ಆರ್ ಆಟೋಮೇಟಿಂಗ್ ದಿಸ್ ಥಿಂಗ್, ಡೇಟಾ ಕ್ಲೀನಿಂಗ್ ಸ್ಟೆಪ್ಪನ್ನು, ರೈಟ್. ಇಲ್ಲಿ ನೋಡಿದ್ರು ಇಫ್ ಯು ಸಿ ಬೈ ಸ್ಕ್ರಾಲ್ ಇಟ್ ವಿಲ್ ಬಿ ಥೌಸಂಡ್ಸ್ ಆಫ್ ರೋಸ್, ರೈಟ್. ಸೊ ಆ್ಯಂಡ್ ಇಟ್ಸ್ ನಾಟ್ ಹ್ಯೂಮನ್ಲಿ ಪಾಸಿಬಲ್ ಟು ಕ್ಲೀನ್ ಡೇಟಾ ಇಂಡಿವಿಜುವಲಿ. ಈಗ ರೋ ಅಲ್ಲಿ ಒಂದೊಂದು ಡೇಟಾ ಇದ್ದರೆ, ಸೊ ದ್ಯಾಟ್ ಯು ಡೂ ಇಟ್ ವಿತ್ ಪೈಥನ್, ರೈಟ್. ಆಟೋಮೇಟ್ ಮಾಡಲಿಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ದ್ಯಾಟ್ ಈಸ್ ಡೇಟಾ ಕ್ಲೀನಿಂಗ್, ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ನಮ್ಮದು ಡೇಟಾ ಎಲ್ಲ ಕ್ಲೀನ್ ಆಗಿದೆ, ರೈಟ್. ಐ ವಾಂಟ್ ಟು ಲಾಂಚ್ ಎ ಚಾನಲ್. ನನಗೆ ಬೇಕಾಗಿರೋ ಡೇಟಾ ಸಿಕ್ಕಿದೆ. ಇದನ್ನು ನಾವು ಐ ಹ್ಯಾವ್ ಟು ರನ್ ಮೈ ಲಾಜಿಕ್, ರೈಟ್. ನನಗೆ ಏನೆಲ್ಲ ಫ್ಯಾಕ್ಟರ್ಸ್ ಬೇಕು, ಜಾಸ್ತಿ ಲೈಕ್ಸ್ ಇರುವ ವಿಡಿಯೋಸ್ ಯಾವುದು, ರೈಟ್. ಯಾವ ಟಾಪಿಕ್ ಮೇಲೆ, ಅಂದರೆ ಟ್ಯಾಗ್ಸ್ ಇದೆ ನೋಡಿ, ಆ ಟ್ಯಾಗ್ಸ್ ಯಾವುದು ಜಾಸ್ತಿ ಟ್ರೆಂಡಿಂಗ್ ಇದೆ, ರೈಟ್. ಯಾವ ವಿಡಿಯೋಸ್ ಮೇಲೆ ಜಾಸ್ತಿ ವ್ಯೂಸ್ ಇದೆ. ಸೊ ಬೇಸ್ಡ್ ಆನ್ ಆಲ್ ದೋಸ್ ಥಿಂಗ್ಸ್ ಐ ವಿಲ್ ಅನಲೈಸ್ ದ ಡೇಟಾ. ಐ ಹೋಪ್ ಯು ಆರ್ ಫಾಲೋವಿಂಗ್, ರೈಟ್. Just bring this here. So we are clean the data, okay, assuming that all this data is very important. ಇದೆಲ್ಲ ಡಿಲೀಟ್ ಮಾಡಿಬಿಡ್ತೇನೆ, ರೈಟ್. ಇದೆಲ್ಲ ಬೇಡ, ನಂಗೆ ಬೇಕಾಗಿರೋದು ಇಷ್ಟೇ ಇನ್ಫಾರ್ಮೇಷನ್. ಸೊ ಅದನ್ನು ನಾನು ವಿಲ್ ಹ್ಯಾವ್ ಟು ನೌ ಡೂ ಅ ಡೇಟಾ ಎಕ್ಸ್ಪ್ಲೋರೇಷನ್, ಅಂದರೆ ಈ ಡೇಟಾವನ್ನು ಅನಾಲಿಸಿಸ್ ಮಾಡಬೇಕು. ಸೊ ಅದಕ್ಕೆ ನಾವು ಸಿಂಪಲ್ಲಾಗಿ ಅಂದರೆ ಇದನ್ನು ಆರ್ಡರ್ ಬೈ ಮಾಡಿಬಿಟ್ಟು ಉಲ್ಟಾ ಜಾಸ್ತಿ ಯಾವ್ದು ಲೈಕ್ಸ್ ಇದೆ ಅಂತ ಮಾಡ್ಬೋದು, ಜಾಸ್ತಿ ಯಾವುದು ವ್ಯೂಸ್ ಇದೆ ಅಂತ ನನಗೆ ಒಂದು ಐಡಿಯಾ ಸಿಗ್ತದೆ, ರೈಟ್. ಆದರೆ ಕೆಲವು ಸತಿ ಏನಾಗ್ತದೆ, ಯು ಹ್ಯಾವ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಲೈಕ್ಸ್ ಬೇಕು ನೋಡಬೇಕು, ವ್ಯೂಸ್ ನೋಡಬೇಕು. ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾವು ಅದನ್ನು ಕಲಿಸ್ತಿದ್ದೇವೆ. ಸೊ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಕೊಂಡು ಯು ಆರ್ ಅನಲೈಸಿಂಗ್. ಅದಕ್ಕೆ ನಿಮ್ಮ ಆ್ಯಕ್ಚುಲಿ ML ಕಾನ್ಸೆಪ್ಟ್ಸ್ ಎಲ್ಲ ಬರ್ತದೆ. ಅಲ್ಲೇ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ಯು ಆರ್ ಡೂಯಿಂಗ್ ದ ರಿಯಲ್ ಅನಾಲಿಸಿಸ್ ಆಫ್ ಡೇಟಾ ದೇರ್. ಆ್ಯಕ್ಚುಲಿ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೇಟಾ ಅನಾಲಿಸ್ಟ್ ಆ್ಯಂಡ್ ಡೇಟಾ ಸೈಂಟಿಸ್ಟ್. ಸೊ ಡೇಟಾ ಅನಾಲಿಸ್ಟ್ ಏನಾಗ್ತದೆ ಅಂದರೆ ಯು ಯೂಸ್ ಬೇಸಿಕ್ ಪೈಥನ್ ಲೈಬ್ರರೀಸ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿಕೊಂಡೆ ಯು ಕ್ಯಾನ್ ಆ್ಯಕ್ಚುಲಿ ಬಿಲ್ಡ್ ಆಲ್ ದಿಸ್ ಇದು ಅನಾಲಿಸಿಸ್ ಮಾಡ್ಬೋದು. ನಿಮ್ಮ NumPy ಅಂತ ಇದೆ, ಪಾಂಡಾಸ್ ಅಂತ ಇದೆ. ಸೊ ಯು ಕ್ಯಾನ್ ಯೂಸ್ ದೋಸ್ ಲೈಬ್ರರೀಸ್ ಟು ಅನಲೈಸ್ ದಿಸ್ ಡೇಟಾ, ರೈಟ್. ನೀವು ಜಸ್ಟ್ ಸ್ವಲ್ಪ ಲಾಜಿಕ್ ಬರೆದ್ರಾಯಿತು, ಎವ್ರಿಥಿಂಗ್ ಇಸ್ ರೆಡಿಮೇಡ್, ಆ್ಯಂಡ್ ಟ್ರೈ ಟು ಗೆಟ್ ಇನ್ಸೈಟ್ಸ್. ಸೊ ದ್ಯಾಟ್ ಈಸ್ ಡೇಟಾ ಎಕ್ಸ್ಪ್ಲೋರೇಷನ್. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ದೆನ್ ವಾಟ್ ಯು ಡೂ ಅಂದರೆ ಯು ಆ್ಯಕ್ಚುಲಿ go and you have to show it, right, because you have to show it in a good way. You have to show it such that even non-technical guys can understand. That's where visualization comes in picture. ಇದು ನಾನು ಈಗ ಯೂಟ್ಯೂಬ್ ಎಕ್ಸಾಂಪಲ್ ತೊಗೊಂಡಿದ್ದೇನೆ, ಬಟ್ ಇಫ್ ಯು ಆರ್ ವರ್ಕಿಂಗ್ ಫಾರ್ ಸಮ್ ರಿಯಲ್ ಕಂಪನಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬಿಸ್ನೆಸ್ ಗೈಸ್ ಇರ್ತಾರೆ. ಸೊ ಬಿಸ್ನೆಸ್ ಅವರಿಗೆ ಯು ಕಾಂಟ್ ಶೋ ದೆಮ್ ದಿಸ್ ಡೇಟಾ ಆ್ಯಂಡ್ ಟೆಲ್ ದಿಸ್ ಇಸ್ ದಿಸ್. You can make them understand showing maybe this kind of graph. Okay, ಈ ಪ್ರಾಡಕ್ಟ್ ಇಷ್ಟು ಸೇಲ್ ಆಗ್ತಾ ಇದೆ, ರೈಟ್. ಇದರಲ್ಲಿ ಇದು ಟ್ರೆಂಡಿಂಗ್ ಇದೆ ಅಥವಾ ಸಮಥಿಂಗ್ ಲೈಕ್ ದ್ಯಾಟ್. ಸೊ ವಿತ್ ಕಲರ್ಫುಲ್ ಇಮೇಜಸ್ ಯು ಕ್ಯಾನ್ ಈಸಿಲಿ ಟೆಲ್ ವಾಟ್ ಇಸ್ ವಾಟ್ ಅಂತ. ಅಂದರೆ ಯಾವುದು ಅನಲೈಸ್ ಮಾಡಿದ್ದು ಯು ಕ್ಯಾನ್ ಪಿಕ್ಟೋಗ್ರಾಫಿಕಲಿ ಯು ಕ್ಯಾನ್ ಈಸಿಲಿ convey the message. So that is why as a data analyst irbodu ಅಥವಾ data scientist irbodu, communication becomes very important. Okay, I haven't put it in here.
ಸೊ ದೋಸ್ ಆರ್ ಇನ್ವಿಸಿಬಲ್ ಥಿಂಗ್ಸ್. ಡೊಮೇನ್ ನಾಲೆಜ್ ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ, ಆ್ಯಂಡ್ ಕಮ್ಯುನಿಕೇಷನ್. ನೀವು ಡೇಟಾದಿಂದ ಏನನ್ನು ಇನ್ಸೈಟ್ಸನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಆ್ಯಸ್ ಅ ಡೇಟಾ ಅನಾಲಿಸ್ಟ್ ಆರ್ ಡೇಟಾ ಸೈಂಟಿಸ್ಟ್, ಯು ಶುಡ್ ಕಮ್ಯುನಿಕೇಟ್ ಇಟ್ ಟು ನಾನ್ ಬಿಸ್ನೆಸ್ ಪೀಪಲ್ ಇನ್ ಅ ಮೀನಿಂಗ್ಫುಲ್ ವೇ, ರೈಟ್? ಮೀನಿಂಗ್ಫುಲ್ ಆಗಿ, ಓಕೆ ಇದು ಅನಾಲಿಸಿಸ್, ನೀವು ಇದರಿಂದ ಈ ಚಾನಲ್ಸನ್ನು ಈ ಥರದ ಟಾಪಿಕ್ ಮೇಲೆ ನಿಮ್ಮ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು, ರೈಟ್? ಸ್ಪೋರ್ಟ್ಸ್ ತುಂಬ ಟ್ರೆಂಡಿಂಗ್ ಇದೆ, ತುಂಬ ಜನ ಕ್ಲಿಕ್ ಮಾಡ್ತಾರೆ, ಸೊ ನೀವು ಸ್ಪೋರ್ಟ್ಸ್ ಇರುವಂತಹ ಚಾನಲ್ಸನ್ನು ಮಾಡ್ಬೋದು. ಸೊ ದ್ಯಾಟ್ ಯು ಕ್ಯಾನ್ ಟೆಲ್ ವಿತ್ ಗ್ರಾಫಿಕ್, ಅಂದರೆ ವಿಜುವಲೈಸೇಷನ್. ಸೊ ದ್ಯಾಟ್ಸ್ ದ ಫೈನಲ್ ಸ್ಟೆಪ್. ಆ್ಯಂಡ್ ದೆನ್ ದೇರ್ ಇಸ್ ಅ ಸಮರಿ, ರೈಟ್? ಅದೇ ಇನ್ಸೈಟ್ಸನ್ನು ನೀವು ಕನ್ಕ್ಲೂಷನ್ ಮಾಡ್ತಿರೋದು. ಸೊ ದಟ್ಸ್ ವೇರ್ ಯುವರ್ ಕಮ್ಯುನಿಕೇಷನ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ದಟ್ಸ್ ದ ಓವರಾಲ್ steps involved. Okay, so I guess you have got a fair idea ಯಾವ್ದೆಲ್ಲ steps involved ಇದೆ ಅಂತ. we'll just go back and check. So ಒಂದು, you have to understand the problem, right? ಏನು ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ you have to collect ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ ಬೇಕು ಅಂತ ನೀವು ಆಲ್ರೆಡಿ ಡಿಸೈಡ್, ಒಂದು ರೇಂಜಿಗೆ ಗೊತ್ತಾಗಿರ್ತದೆ. ದಟ್ಸ್ ಯುವರ್ ಡೊಮೇನ್ ನಾಲೆಜ್. ಅದಾದಮೇಲೆ ಆ ಫ್ಯಾಕ್ಟರ್ಸ್ ಎಲ್ಲಿಂದೆಲ್ಲ ನನಗೆ ಡೇಟಾ ಸಿಗ್ತದೆ ಅಂತ ಯು ಶುಡ್ ನೋ. ಮೇ ಬಿ ಎಕ್ಸೆಲ್ ಶೀಟಿಂದ ಇರ್ಬೋದು, ಅಥವಾ ಬೇರೆ ಬೇರೆ ವೆಬ್ ಸ್ಕ್ರೇಪಿಂಗಿಂದ ಇರ್ಬೋದು, ಅಥವಾ ಸೀಕ್ವೆಲ್ ಅಥವಾ ಡೇಟಾಬೇಸಿಂದ ಇರ್ಬೋದು. ಸೊ ಯು ಶುಡ್ ಗೆಟ್ ದಟ್ ಡೇಟಾ. ಅದು ಕಲೆಕ್ಟ್ ಮಾಡಿದ ಡೇಟಾವನ್ನು ಯು ಹ್ಯಾವ್ ಟು ಕ್ಲೀನ್ ಇಟ್ ಟು ಸಾಲ್ವ್ ಯುವರ್ ಯೂಸ್ ಕೇಸ್. ನಿಮಗೆ ಬೇಕಾಗಿರುವಂತಹ ಯಾವುದ್ಯಾವುದು ಡೇಟಾ ಫ್ಯಾಕ್ಟರ್ಸ್ ಇದೆಯಲ್ಲ ಅದನ್ನು ಮಾತ್ರ ಇಟ್ಟು ಉಳಿದದನ್ನೆಲ್ಲ ಡಿಲೀಟ್ ಮಾಡಬೇಕು, ರೈಟ್? ದ್ಯಾಟ್ ಈಸ್ ದ ಡೇಟಾ ಕ್ಲೀನಿಂಗ್ ಸ್ಟೆಪ್. ಅಲ್ಲೇ ತುಂಬ ಮ್ಯಾನ್ಯಲ್ ಪ್ರಾಸೆಸ್ ಹೋಗ್ತದೆ. ನೀವು ನಿಮ್ಮ ಕೆಲವು ಲಾಜಿಕನ್ನು ಹಾಕ್ಬೋದು ಪೈಥನ್ ಯೂಸ್ ಮಾಡಿಕೊಂಡು. ಒಂದು ಸತಿ ಆ ಕ್ಲೀನ್ಡ್ ಡೇಟಾ ಸಿಕ್ಕಿದ ಮೇಲೆ, ರೈಟ್, ಒಂದ್ಸತಿ ನೀವು ಅದನ್ನು ಡೇಟಾವನ್ನು ನಿಮಗೆ ಬೇಕಾದಾಗೆ ಕ್ಲೀನ್ ಮಾಡಿದ ಮೇಲೆ ಯು ಗೋ ಇನ್ ಟು ದ ಡೇಟಾ ಅನಾಲಿಸಿಸ್ ಫೇಸ್. ಡೇಟಾ ಅನಾಲಿಸಿಸ್ ಅಂದರೆ ಯು ಆರ್ ರನ್ನಿಂಗ್ ದೀಸ್ ಲಾಜಿಕ್. ಅದಕ್ಕೆ ಎಲ್ಲದು ಆ್ಯಕ್ಚುಲಿ ನಿಮ್ಮದು ಸ್ಟ್ಯಾಟಿಸ್ಟಿಕಲಿ ನೀವು ಆ ನಂಪೈ ಪಾಂಡಾಸ್ ಅಂತ ಯೂಸ್ ಮಾಡ್ತೀರಲ್ಲ, ಅದ್ರಲ್ಲಿ ಆಲ್ರೆಡಿ ರೆಡಿಮೇಡ್ ಲಾಜಿಕ್ ಇದೆ. ಯು ಹ್ಯಾವ್ ಟು ಜಸ್ಟ್ ನೀಡ್ ಟು ನೋ ಯಾವ ಕಮಾಂಡ್ ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ಅದು ಯೂಸ್ ಮಾಡಿದರೆ ಯು ಆರ್ ಆಲ್ರೆಡಿ ಇನ್ ದ ಡೇಟಾ ಎಕ್ಸ್ಪ್ಲೋರೇಷನ್, ರೈಟ್? ಅದಕ್ಕೆ ನೀವು, ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೇಟಾ ಅನಾಲಿಸ್ಟ್ ಆ್ಯಂಡ್ ಡೇಟಾ ಸೈಂಟಿಸ್ಟ್, ರೈಟ್? ಇಫ್ ಯು ನೋ ಮೆಷಿನ್ ಲರ್ನಿಂಗ್ ಅಂದರೆ ಇಲ್ಲಿ ತನಕ ಈ ಥರ ಟ್ರೆಂಡಿಂಗ್ ಆಗಿದೆ, ಇನ್ನು ಮುಂದೆ ಈ ಥರದ್ದು ಬರಬಹುದು ಅಂತ ಒಂದು ನೀವು ಪ್ಯಾಟರ್ನನ್ನು ರೆಕಗ್ನೈಸ್ ಮಾಡ್ತೀರಲ್ಲ, ಆ್ಯಂಡ್ ಯು ಆರ್ ಟೆಲಿಂಗ್ ದ ಸಿಸ್ಟಮ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಯು ಆರ್ ಟೀಚಿಂಗ್ ದ ಮೆಷಿನ್ ಹೌ ಟು ಅಂಡರ್ಸ್ಟ್ಯಾಂಡ್ ದ ಫ್ಯೂಚರ್ ಟ್ರೆಂಡ್ಸ್ ಆರ್ ಪ್ಯಾಟರ್ನ್ಸ್. ಅದಕ್ಕೆ ಮಾಡೆಲ್ಸ್ ಅಂತ ಹೇಳ್ತಾರೆ. ಸೊ ದ್ಯಾಟ್ ಇಸ್ ಮೆಷಿನ್ ಲರ್ನಿಂಗ್. ಇಫ್ ಯು ನೋ ಮೆಷಿನ್ ಲರ್ನಿಂಗ್ ಪ್ಲಸ್ ಸ್ಟ್ಯಾಟಿಸ್ಟಿಕ್ಸ್ with data analyst, these things, you become a data scientist. So that comes with experience actually, or you can learn this ಈಗ normally even machine learning statistics ಕಲ್ತ್ಬಿಟ್ಟು you can get into data science. So that's, I will tell you about this, the career path, in the next video. So that's the overall thing. And finally, visualization. You should be able to communicate to the non-business guys what is your insights from the data anta. You should be able to communicate clearly, because wrong communication could lead to different decisions, right? ನೀವು ಕೊಟ್ಟಿರುವ ಡಿಸಿಷನ್ಸ್ ಮೇಲೆ ಅವರು ನಿಮ್ಮ ಚಾನಲನ್ನು ಓಪನ್ ಮಾಡ್ತಾರೆ. ಸೊ ದಟ್ಸ್ ವೇರ್ ದ ಡೇಟಾ ಸೈಂಟಿಸ್ಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್, ಅಂದರೆ ನಿಮ್ಮ ಬಿಸ್ನೆಸ್ ಡಿಸಿಷನ್ಸ್ ತಗೊಳ್ಳಿಕ್ಕೆ, ನಿಮ್ಮ ಡೇಟಾ ಡ್ರಿವನ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಡೇಟಾ ಸೈಂಟಿಸ್ಟ್ ಆರ್ ದ ಡೇಟಾ ಅನಾಲಿಸ್ಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಗೈ, ಆ್ಯಂಡ್ ಇಟ್ ಕಾಸ್ಟ್ಸ್ ಅ ಲಾಟ್ ಫಾರ್ ದ ಬಿಸ್ನೆಸ್. ಐ ಹೋಪ್ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡೇಟಾ ಅನಾಲಿಸಿಸ್ ಅಥವಾ ಡೇಟಾ ಸೈನ್ಸಲ್ಲಿರ್ಬೋದು. ವಿ ವಿಲ್ ಚೆಕ್ ದ ರೋಲ್ಸ್ ಆರ್ ಕೆರಿಯರ್ಸ್ ರೋಲ್ಸ್ ಇನ್ ಡೇಟಾ ಸೈನ್ಸ್, ರೈಟ್? ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಯಾವ ಥರದ ಇದು ಹೋಗ್ತದೆ ಇನ್ ದ ನೆಕ್ಸ್ಟ್ ವಿಡಿಯೋ. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.